ಗೆಟ್ ರೆಡಿ ಫಾರ್ ಕರ್ನಾಟಕ ಟೆಟ್ ಭಾಗ 5 ಶಿಕ್ಷಕರ ಅರ್ಹತಾ ಪರೀಕ್ಷೆ 2025 ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ 2019. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಕಾಲ್ಡ್ ಶ್ರುತಿ ಪೇರಲ್ ಟೆಟ್ ಶ್ರುತಿ ಪೇರಲ್ ಫಾರ್ ದ ಮೋರ್ ವಿಡಿಯೋಸ್ ರಿಲೇಟೆಡ್ CAT. So I cleared MSc as well B.Ed, TET as well the GPSTR. ಈ ಕೆಳಗಿನವುಗಳಲ್ಲಿ ಯಾವುದು ಚಿಂತನಾ ಪ್ರಕ್ರಿಯೆಯ ಮನೋವೈಜ್ಞಾನಿಕ ಅಂಶ ಅಲ್ಲ? ವಿವಿಧ ಸ್ನಾಯುಗಳು ಅಥವಾ ಸ್ನಾಯು ಕಾರ್ಯಗಳು. ಮನೋವೈಜ್ಞಾನಿಕ ಅಂತ ನೋಡಿದಾಗ ಅದು ಸ್ನಾಯು ಒಂದು ಕಾನ್ಸೆಪ್ಟ್ ಬರ್ತದೆ. ಭಾಷೆಯಲ್ಲ, ಘಟನೆಯಲ್ಲ, ವೈಯಕ್ತಿಕ ಅನುಭವ ಅಲ್ಲ. ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಮತ್ತು ವೃತ್ತಿ ಮಾರ್ಗದರ್ಶನ ನೀಡುವಾಗ ಶಿಕ್ಷಕರು ಈ ಕೆಳಗಿನ ಒಂದು ಪರೀಕ್ಷೆಯನ್ನು ಅವರ ಮೇಲೆ ನಿರ್ವಹಿಸಿ ಮತ್ತೆ ಫಲಿತಾಂಶವನ್ನು ಪರಿಗಣಿಸಬೇಕು. ಯಾವುದು ಅಂದರೆ ಅಭಿಕ್ಷಮತೆಯ ಬೇಸ್ಡ್. ನೈದಾನಿಕ ಅಥವಾ ಅಭಿಕ್ಷಮತೆಯ ಅಥವಾ ವೈಯಕ್ತಿಕ ಅಥವಾ ಸೃಜನಶೀಲತೆಯ. ಅಭಿಕ್ಷಮತೆಯ ಬೇಸ್ಡ್ ಅವರನ್ನು ಟೆಸ್ಟ್ ಮಾಡಬೇಕು ಅಥವಾ ಪರೀಕ್ಷೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಎರಿಕ್ಸನ್ ರವರ ಪ್ರಕಾರ ತಾರುಣ್ಯ ವ್ಯವಸ್ಥೆಯ ಪ್ರಮುಖ ಸವಾಲು ಏನು? ಅದು ಅಭಿಕ್ಷಮತೆ ಆಗಿರ್ತದೆ. ನಿಮಗೆಲ್ರಿಗೂ ಗೊತ್ತಿದೆ, ನೈತಿಕತೆ ಇರ್ಬೋದು, ಅನನ್ಯತೆ, ಕರ್ತವ್ಯದ ಅಥವಾ ನ್ಯಾಯದ. ಇದರ ಬೇಸ್ಡ್ ನಮಗೆ ಕ್ವೆಶನ್ ಏನಾಗಿರ್ತದೆ ಅಥವಾ ಏನು ಅಂತ ಹೇಳಿದರೆ, ಎರಿಕ್ಸನ್ನ ಪ್ರಕಾರ ತಾರುಣ್ಯತೆಯ ನೈತಿಕತೆಯ ಬೇಸ್ಡ್ ಆಗಿರುವಂಥದ್ದು. ಬುದ್ಧಿಶಕ್ತಿ ಪರೀಕ್ಷೆಗಳ ಫಲಿತಾಂಶಗಳ ಅತ್ಯುತ್ತಮ ಬಳಕೆ ಇದು. ಸಾಮರ್ಥ್ಯಾನುಸಾರ ವಿದ್ಯಾರ್ಥಿಗಳ ವರ್ಗೀಕರಣ ಮಾಡುವುದು, ದಾಖಲಾತಿ ಉದ್ದೇಶಕ್ಕೆ ಇರ್ಬೋದು ಅಥವಾ ಸಂಶೋಧನಾ ಕಾರ್ಯ ಮಾಡಲಿಕ್ಕಿರ್ಬೋದು ಅಥವಾ ಪರಿಣಾಮಕಾರಿ ಬೋಧನೆ ಮಾಡಲಿಕ್ಕಿರ್ಬೋದು. ಮಕ್ಕಳನ್ನು ಡಿವೈಡ್ ಮಾಡೋದು ಅಥವಾ ಬೇರೆ ಬೇರೆ ಗ್ರೂಪ್ ಮಾಡೋದು ಯಾಕಾಗಿ ಅಂದರೆ ಪರಿಣಾಮಕಾರಿ ಬೋಧನೆಯ ಕಲಿಕೆಯ ಚಟುವಟಿಕೆಯನ್ನು ಯೋಜಿಸುವುದು. ನಿಮಗೆ ಗೊತ್ತಿದೆ, 35 ತೆಗೆಯುವಂಥ ಮಗುವಿಗೆ 90 ತೆಗೆಯುವಂಥ ಕೆಪಾಸಿಟಿ ತುಂಬ ಕಮ್ಮಿ ಇರ್ತದೆ. ಹಾಗಾಗಿ 35 ರೇಂಜ್ನವರನ್ನು ಒಂದು ಗ್ರೂಪ್ ಮಾಡಿದರೆ ಬೇಗ ಅವರು ಅರ್ಥ ಮಾಡ್ಕೊಳ್ತಾರೆ. ಒಬ್ಬ ಶಿಕ್ಷಕ ಒಂದೇ ವರ್ಗ ಕೋಣೆಯಲ್ಲಿರುವ ಅವಕಾಶ ವಂಚನೆ, ಸವಾಲುಗಳು ಮತ್ತು ಪ್ರತಿಭಾ ಸಂಪನ್ನ ಮಕ್ಕಳ ಅಗತ್ಯಗಳನ್ನು ಪೂರೈಸಲು ಪ್ರಯತ್ನಿಸುತ್ತಾನೆ. ಇದೇನಾಗಿರ್ತದೆ ಅಂತ. ಪುನರ್ವಸತೀಕರಣ ವರ್ಗ ಕೋಣೆ ಅಥವಾ ಸಂಪನ್ಮೂಲ ಕೋಣೆ ಅಥವಾ ವಿಶೇಷ ವರ್ಗ ಕೋಣೆ ಅಥವಾ ಅಂತರ್ಗತ ವರ್ಗ ಕೋಣೆ. ಇದು ಅಂತರ್ಗತ ವರ್ಗ ಕೋಣೆ. ಒಂದೇ ವರ್ಗದಲ್ಲಿ ಎಲ್ಲ ವಿಷಯಗಳ ಬಗ್ಗೆ ನಿಮಗೆ ಅಗತ್ಯವನ್ನು ಪೂರೈಸುವಂತಹ ಕಾನ್ಸೆಪ್ಟನ್ನು ಅಂತರ್ಗತ ವರ್ಗ ಕೋಣೆ ಅಂತ ಹೇಳಬಹುದು. ಮುಂದಿನ ಪ್ರಶ್ನೆ, ಶಿಕ್ಷಕರು ಹಾಗೆತನ ಅಥವಾ ಅಹಂ ಅಥವಾ ಕೇಂದ್ರಿತ ಅಥವಾ ಸಮಾಜೀಕರಣಗೊಳ್ಳದ ಒಂದು ವಿದ್ಯಾರ್ಥಿಯನ್ನು ಗಮನಿಸ್ತಾರೆ. ಇದನ್ನು ಖಚಿತಪಡಿಸಿಕೊಳ್ಳಲು ಈ ಕೆಳಗಿನ ಯಾವ ಪರೀಕ್ಷೆಯನ್ನು ಅವನ ಮೇಲೆ ನಿರ್ವಹಿಸಬಹುದು? ರೋಶ್ಮಿ ಮಸಿ ಗುರುತು ಪರೀಕ್ಷೆ, ಐಸಿಂಕ್ ರವರ ವ್ಯಕ್ತಿತ್ವ ಪ್ರಶ್ನಾವಳಿ ಅಥವಾ ಸಮಾಜಮಿತಿ ತಂತ್ರ. ಇದರಲ್ಲಿ ಐಸೆಂಕ್ ರವರ ವ್ಯಕ್ತಿತ್ವ ಪ್ರಶ್ನಾವಳಿ ಪ್ರಶ್ನೆಯನ್ನು ಆ ವಿದ್ಯಾರ್ಥಿ ಮೇಲೆ ಮಾಡ್ಬೋದು. ವೈದ್ಯ ವಿದ್ಯಾರ್ಥಿಗಳ ದಂಪತಿ, ಒಬ್ಬಳೇ ಒಂದು ಹುಡುಗಿ ಇರ್ತಾಳೆ, ಅವಳು ರೋಹಿಣಿ ಅಂತ ಗಾಯಕಿಯಾಗಲು ಬಯಸ್ತಾಳೆ. ಆದರೆ ಅವರ ತಂದೆ ತಾಯಿ ಅದನ್ನು ವಿರೋಧಿಸ್ತಾರೆ. ಯಾಕೆ ಅಂದರೆ ಮನೋಧೋರಣೆ. ಹುಡುಗಿಗೆ ಅವಳ ಆಸಕ್ತಿ ಬೇಸ್ಡ್ ಹೋಗ್ತಾರೆ. ಆದರೆ ಅಪ್ಪ ಅಮ್ಮ ವೈದ್ಯರಾಗಿದ್ದು ಅವರು ತಮ್ಮ ಮಕ್ಕಳ ವೈದ್ಯರಾಗಿರಬೇಕೆಂಬುದು ಬಯಸುವುದು ಸಹಜ ಗುಣ. ಹಾಗಾಗಿ ಮನೋಧೋರಣೆಯ ಮೇಲೆ ಅವರದನ್ನು ವಿರೋಧಿಸ್ತಾರೆ. ಇದನ್ನು ನಾವು ಕಲ್ತ್ಕೋಬೇಕು. ಶಾಲೆಯ ನಿಯಮಗಳನ್ನು ವಿರೋಧಿಸುವ ಅಥವಾ ಕಳ್ಳತನ ಮತ್ತು ಮೋಸಗಳಲ್ಲಿ ತೊಡಗಿಕೊಳ್ಳುತ್ತಿರುವಂತಹ ಮಕ್ಕಳನ್ನು ಹೇಗೆಂದ ಕರೆಯುವರು? ಅವರನ್ನು ಬಾಲಾಪರಿಧೈ. ಅಂದರೆ ಶಾಲೆಯಲ್ಲಿ ಯಾವುದೇ ವಿಷಯ ಅಥವಾ ಅಪರಾಧ ಮಾಡುವಂತಹ ವಿಷಯವನ್ನು ನಾವೇನು ಮಾಡ್ತೇವೆ ಅಂದರೆ ಅಪರಾಧಿ ಅಂತ ಹೇಳ್ತೇವೆ. ಆದರೆ ಇವರು ಮಾಡ್ತಾ ಇರುವಂಥದ್ದು ಶಾಲೆಯಲ್ಲಿ ಅಂದರೆ ಅವರಿಗೆ ಇನ್ನೂ ಏಜ್ ಆಗಿರುವುದಿಲ್ಲ. ಹಾಗಾಗಿ ಇವರು ಬಾಲಾಪರಿಧಿಗಳು ಆಗಿರುತ್ತಾರೆ. ಮುಂದೆ, ಸಮಗ್ರ ಮೌಲ್ಯಮಾಪನ ಕಾರ್ಯಕ್ರಮವು ಈ ಕೆಳಗಿನ ಒಂದು ಗುಣಲಕ್ಷಣವನ್ನು ಸೂಚಿಸುತ್ತದೆ. ವಿವಿಧ ವಿಷಯಗಳ ಕಲಿಕಾರ್ಥಿಗಳ ಒಟ್ಟು ವೈಯಕ್ತಿಕ ಮಾಪನ ಮಾಡುವುದು,
ತರಗತಿ ಕೋಣೆಯ ಚಟುವಟಿಕೆಗಳ ಮೌಲ್ಯಮಾಪನ ಕಲಿಕಾರ್ಥಿಗಳಿಗೆ ಪರಿಣಾಮಕಾರಿ ಹಿಮ್ಮಾಹಿತಿಯನ್ನು ನೀಡುವುದು. ಸಮಗ್ರ ಮೌಲ್ಯಮಾಪನ ಅಂತ ಹೇಳಿದರೆ ಕಲಿಕೆ ಯಾರು ಕಲಿತಾ ಇದ್ದಾರೋ ಅವರ ಪೂರ್ತಿ ವ್ಯಕ್ತಿತ್ವದ ಮಾಪನವನ್ನೇ ಮಾಡಲಾಗ್ತದೆ. ಪೂರ್ತಿ ಅವರ ಬಗ್ಗೆ ವ್ಯಕ್ತಿತ್ವವನ್ನು ಮಾಪನ ಮಾಡಬೇಕು. ಅದನ್ನು ಸಮಗ್ರ ಅಂದರೆ ಪೂರ್ತಿ. ಒಬ್ಬ ಶಿಕ್ಷಕರು ಅವರ ವಿದ್ಯಾರ್ಥಿಗಳ ಪ್ರತಿಯೊಂದು ಕಾರ್ಯವನ್ನು ತಾನೇ ನಿರ್ದೇಶಿಸುವರು. ವರ್ಷದ ಎಲ್ಲ ಚಟುವಟಿಕೆಗಳನ್ನು ಕೂಡ ತಾವೇ ಯೋಜಿಸುವರು. ಇಂತಹ ಶಿಕ್ಷಕನ ನಾಯಕತ್ವವನ್ನು ಏನು ಹೇಳ್ತಾರೆ? ನಿರಂಕುಶ ಅಂದರೆ ಏನು ಒಂದು ಪ್ರತಿಯೊಂದು ವಿದ್ಯಾರ್ಥಿಗಳನ್ನು ಒಬ್ಬನೇ ಶಿಕ್ಷಕ ಮಾಡಿದ್ದಾಗ ಅದನ್ನು ನಿರಂಕುಶವಾಗಿ ಮಾಡಿರ್ತಾರೆ ಅಂತ ಅರ್ಥ. ಬಾಲ್ಯಾವಸ್ಥೆ ಕಾಲದಲ್ಲಿ ಸಾಮಾಜಿಕ ವಿಕಾಸಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದುದು ಯಾವುದು? ಹೆಚ್ಚು ಸಾಮಾಜಿಕ ಸಂಬಂಧಗಳನ್ನು ಮತ್ತು ಸಂಪರ್ಕಗಳನ್ನು ಬೆಳೆಸಿಕೊಳ್ಳುವುದು, ಅನ್ಯಲಿಂಗದತ್ತ ಆಕರ್ಷಣೆ ಹೊಂದುವುದು, ಸಮವಯಸ್ಕ ಗುಂಪಿನಲ್ಲಿ ಸಕ್ರಿಯ ಸದಸ್ಯರಾಗುವುದು. ಹೌದು, ಸಣ್ಣ ಮಕ್ಕಳು ಸಣ್ಣವರಿದ್ದಾಗನೇ ಸಾಮಾಜಿಕ ವಿಕಾಸ ಹೊಂದಬೇಕು ಅಂತಾದರೆ ಅವರ ಏಜಿನ ಮಕ್ಕಳೊಂದಿಗೆ ಅವರು ಸಕ್ರಿಯವಾಗಿ ತೊಡಗಿಸಿಕೊಳ್ಬೇಕು. ಆವಾಗ ಮಾತ್ರ ಮುಂದೆ ಕೂಡ ಅವರು ಸಮಾಜದಲ್ಲಿ ವಿಕಾಸ ಹೊಂದಲಿಕ್ಕೆ ಸಾಧ್ಯ. ಕೆಳಗಿನವುಗಳಲ್ಲಿ ಒಂದರ ಹೊರತು ಉಳಿದವು ಸಮೂಹದ ಸಂಲಗ್ನತೆಗೆ ಉಪಯುಕ್ತವಾಗಿದೆ. ಯಾಕೆಂದರೆ ಸಮೂಹದ ದಕ್ಷತೆಗೆ ಕೊಡುಗೆಯನ್ನು ನೀಡುತ್ತದೆ, ಸಮೂಹದ ಸದಸ್ಯರಿಗೆ ಸದಸ್ಯತ್ವದ ಪ್ರಾಮುಖ್ಯತೆಯನ್ನು ಹೆಚ್ಚಿಸುತ್ತದೆ, ಸದಸ್ಯರುಗಳಲ್ಲಿ ಅಹಂ ಘರ್ಷಣೆಯನ್ನು ಉಂಟು ಮಾಡುತ್ತದೆ. ಯಾವುದು ಹೊರತಿರಬೇಕು ಅಂತ ಹೇಳಿದ್ರೆ ಸದಸ್ಯ ಅಂತ ಹೇಳಿದ ತಕ್ಷಣ ಎಲ್ಲರೂ ಒಂದೇ, ಅಲ್ಲಿ ಘರ್ಷಣೆ ಇರಬಾರ್ದು, ಅಹಂ ಇರಬಾರ್ದು, ಅದು ಹೊರತಾಗಿರ್ತದೆ. ಯಾವುದೇ ಭೌತಿಕ ಕಾರ್ಯಕ್ಕೆ 3 ಆಯಾಮಗಳಿವೆ. ಅವುಗಳಲ್ಲಿ ಕಾರ್ಯಗಳು ಉತ್ಪನ್ನ ಮತ್ತು ವಸ್ತು ವಿಷಯ ಎಂದು ಕರೆಯಲಾಗಿದೆ. ಈ ದೃಷ್ಟಿಯನ್ನು ಹೇಳಿದ ಮನೋವಿಜ್ಞಾನಿ ಯಾರೆಂದರೆ ಗಿಲ್ಫೋರ್ಡ್ ಮತ್ತು ಅವನ ಸಹೋದ್ಯೋಗಿಗಳು. ಇಲ್ಲಿ ನೀವು ಕ್ವಶನನ್ನು ಸರಿಯಾಗಿ ನೋಡ್ಕೊಳ್ಳಿ. ಭೌತಿಕ ಕಾರ್ಯದ ಬಗ್ಗೆ ಬರೆದವರು ಗಿಲ್ಫೋರ್ಡ್ ಆಗಿರ್ತಾರೆ. ಮುಂದಿನ ಪ್ರಶ್ನೆ, ಶಿಕ್ಷಕರು ವಿದ್ಯಾರ್ಥಿಗಳ ಅವಧಾನವನ್ನು ತರಗತಿಯ ಅವಧಿ ಪೂರ್ಣ ಕಾಪಾಡಿಕೊಳ್ಳಬೇಕು. ಈ ರೀತಿ ಕಾಪಾಡಿಕೊಳ್ಳಿಕ್ಕೆ ಹೊರತು ಪ್ರಯತ್ನಿಸಬೇಕು. ಅದು ಯಾವುದರಿಂದ ಅಂದರೆ ಉದ್ದೀಪನಗಳನ್ನು ಸೂಕ್ತವಾಗಿ ವ್ಯತ್ಯಾಸ ಮಾಡುವುದು. ಹೌದು, ನಿಮಗೆ ಗೊತ್ತಿದೆ, ಪ್ರತಿಯೊಂದು ವಿದ್ಯಾರ್ಥಿ ಬೇಗ ಕಾನ್ಸಂಟ್ರೇಟ್ ಚೇಂಜ್ ಮಾಡ್ತಾರೆ. ಅದನ್ನು ಹಿಡಿದಿಟ್ಟುಕೊಳ್ಳುವಂಥದ್ದು ಶಿಕ್ಷಕರಾದ ನಮ್ಮ ಕರ್ತವ್ಯ. ಧನಾತ್ಮಕ ಪುನರ್ಬಲವು ಏನು? ಧನಾತ್ಮಕ ಪುನರ್ಬಲನ ಅಂದರೆ ಹಿತಕರವಾದ ಉದ್ದೀಪನವನ್ನು ಹಿಂತೆಗೆದುಕೊಂಡಾಗ ಅಪೇಕ್ಷಿತ ವರ್ತನೆಯು ಅಥವಾ ಸಾಧ್ಯತೆಯು ಹೆಚ್ಚಾಗುವಂತಹದ್ದು. ಸ್ವಲ್ಪ ಇಂಪಾರ್ಟೆಂಟ್. ಪಾಸಿಟಿವ್ ಆಗಿ ನಾವು ಅವರನ್ನು ರಿಫ್ರೆಶ್ಮೆಂಟ್ ಕೊಡುವಂಥದ್ದು, ಅದನ್ನು ನಾವು ಹಿತಕರವಾಗಿ ಮಾಡಬೇಕು ಅಂತ ಹೇಳ್ತೇವೆ. ಮುಂದಿನ ಪ್ರಶ್ನೆ, ವಿದ್ಯಾರ್ಥಿಗಳ ಕಲಿಕೆಗಳ ಮೇಲೆ ಬಹುಮಾನ ಮತ್ತು ಶಿಕ್ಷೆಯ ಪ್ರಮಾಣವನ್ನು ಅಧ್ಯಯನ ಮಾಡಲು ಒಂದು ಪ್ರಯೋಗವನ್ನು ಕೈಗೊಳ್ಳಲಾಯಿತು. ಇದರಲ್ಲಿ ಬಹುಮಾನ ಮತ್ತು ಶಿಕ್ಷೆ ಎಂಬ ಅಂಶವು ಯಾವುದ್ರಾಗಿರ್ತದೆ? ಬಹುಮಾನ ಮತ್ತು ಪ್ರಶ್ನೆ ಇದು ಎರಡೂ ಕೂಡ ಪರತಂತ್ರ ಚರಾಂಶ, ಅಂದರೆ ಬೇರೆ ಬೇರೆ ವಿಷಯಗಳ ಬೇಸ್ಡ್ ನಾವು ಅವರನ್ನು ಡಿವೈಡ್ ಮಾಡ್ತೇವೆ ಅಥವಾ ಅವರಿಗೆ ಶಿಕ್ಷೆಯನ್ನು ಅಥವಾ ಇದನ್ನು ಕೊಡ್ತೇವೆ. ಕೆಳಗಿನವುಗಳಲ್ಲಿ ಒಂದನ್ನು ಹೊರತುಪಡಿಸಿ ಉಳಿದ ಪ್ರಾಯೋಗಿಕ ಕ್ರಮವನ್ನು ವ್ಯಕ್ತೀಕರಿಸಿದ ಬೋಧನೆಗೆ ಯಾವುದನ್ನು ಅಳವಡಿಸ್ಕೊಳ್ಬೋದು? ಯಾವುದಂದರೆ ಉಪನ್ಯಾಸ ವಿಧಾನವನ್ನು ಬಳಸ್ಬೋದು. ತರಗತಿಯಲ್ಲಿ ಸಂಖ್ಯೆ ಕಮ್ಮಿ ಮಾಡೋದು ಅಥವಾ ವಿಶೇಷ ಬೋಧನೆ ಮಾರ್ಗದರ್ಶನ ಒದಗಿಸಬೇಕು, ವಿವಿಧ ರೀತಿಯ ನಿಯೋಜಿತ ಕಾರ್ಯಗಳನ್ನು ವಿದ್ಯಾರ್ಥಿಗೆ ನೋಡ್ಕೋಬೇಕು, ಅದೆಲ್ಲ ಇರ್ತದೆ. ಅದರ ಉಪನ್ಯಾಸ ವಿಧಾನವನ್ನು ಬಳಸಬಹುದು. ವಸ್ತುವಿಗೆ ಸಮಗ್ರ ಕೃತಿ ನೋಟವನ್ನು ಒಂದುಗೂಡಿ ಗುಂಪಾಗುವಿಕೆ ಆಧಾರದ ಮೇಲೆ ಪಡೆಯಬಹುದು. ಇದಕ್ಕೆ ಕಡೆಗೆ ನೀಡಿರುವುದಿಲ್ಲ ಗುಂಪುಗೂಡಿಸಲು ಸಹಾಯ ಮಾಡುವುದು. ಯಾವುದು ಅಂದರೆ ತೀವ್ರತೆ.
ವಸ್ತುವಿನ ಸಮಗ್ರ ಕೃತಿನೋಟ. ನಿಮಗೆ ಗೊತ್ತಿದೆ ಸಮಗ್ರ ಕೃತಿನೋಟ ಅಂತ ಹೇಳಿದ್ರೆ ಮೇಲ್ನೋಟಕ್ಕೆ ಒಂದು ಗುಂಪು ಅಥವಾ ಗುಂಪಿನ ಆಧಾರದ ಮೇಲೆ ತೀವ್ರತೆಯ ಬಗ್ಗೆ ನಾವು ಸಹಾಯ ಮಾಡಬಹುದು. ಅಂತರ್ಮುಖಿ ಮತ್ತು ಬಹಿರ್ಮುಖಿ ಆಯಾಮಗಳ ವ್ಯಕ್ತಿತ್ವದ ವಿಚಾರವನ್ನ ಕೊಟ್ಟವರು ಐಸೆನ್ಕ್. ಹೌದು, ನಿಮ್ಗೆ ಗೊತ್ತಿರ್ಬೋದು. ಈ ಸೈಂಟಿಸ್ಟ್ಗಳ ಬೇಸ್ಡ್ ಅಥವಾ ಏನು ಕವಿಗಳು ಅಥವಾ ಏನೋ ಈ ಸೈಕಲಾಜಿಕಲ್ ಬೇಸ್ಡ್ ನಮ್ಗೆ ಯಾರು ಪರ್ಸನ್ಸ್ ಬರ್ತಾರೆ ಅವರ ಬೇಸ್ಡ್ ಒಂದು ಕ್ವೆಶನ್ ಮಿನಿಮಮ್ ಒಂದು 5ರಿಂದ 6 ಕ್ವೆಶನ್ಸ್ ಇದ್ದೇ ಇರ್ತದೆ. ಸೊ ಅದರಲ್ಲಿ ಐಸೆನ್ಕ್ ಅಂತ ಹೇಳುವಂಥೊಬ್ಬರು ಕೂಡ ಒಬ್ಬ ಫೇಮಸ್ ಪರ್ಸನ್, ಅವರ ಬಗ್ಗೆ ಕೂಡ ಬಂದೇ ಬರ್ತದೆ. ಸ್ವಲ್ಪ ನೋಡ್ಕೊಳ್ಳಿ. ಭಾವನೆಗಳ ಸಾಮರ್ಥ್ಯಗಳ ಮತ್ತು ದೌರ್ಬಲ್ಯಗಳ ಅರಿವು ಹೊಂದಿರುವಂಥದ್ದು ಭೂತ ಅಥವಾ ಭವಿಷ್ಯತ್ ಕಾಲದಲ್ಲಿ ಅಥವಾ ಇರದೇ ವರ್ತಮಾನ ಕಾಲದಲ್ಲಿರುವವರನ್ನ ಏನಂತ ಹೇಳ್ಬೋದು? ಎಸ್, ಅವರಿಗೆ ಭೂತ ಇಲ್ಲ ಅಥವಾ ವರ್ತಮಾನ ಇಲ್ಲ. ವರ್ತಮಾನ ಕಾಲದಲ್ಲಿ ಮಾತ್ರ ಅವರು ಜೀವನ ಮಾಡ್ತಾ ಇರ್ತಾರೆ. ಅಂಥವರು ಮಾನಸಿಕವಾಗಿ ಆರೋಗ್ಯವಾಗಿರುವವರಲ್ಲಿ ಮಾತ್ರ ಪ್ರೆಸೆಂಟ್ ಸಿಚುವೇಶನ್ ಅದು ಒಂದು ಇಂಪಾರ್ಟೆಂಟ್. ಶಿಕ್ಷಕರು ವಿದ್ಯಾರ್ಥಿಯನ್ನ ಸ್ವಲ್ಪ ಸಮಯ ವೀಕ್ಷಿಸಿ ಆ ರೀತಿ ಅರ್ಥೈಸಿದ್ದಾರೆ. ಅವಳು ಸೃಜನಶೀಲ ಸಾಮರ್ಥ್ಯವನ್ನ ಪ್ರತಿಬಿಂಬಿಸುತ್ತಾ ಪದ್ಯವನ್ನ ಬರೆಯುವುದರಲ್ಲಿ ಆನಂದಿಸುತ್ತಿದ್ದಾಳೆ. ಅವಳೊಂದು ಕಲ್ಪನಾ ಜೀವಿ ಮತ್ತು ಅವಳಿಗೆ ಭಾಷೆಯ ಮೇಲೆ ಹಿಡಿತ ಹೊಂದಿದ್ದಾಳೆ. ಆದರೆ ತರಗತಿಯ ಮುಂದೆ ಓದಲಿಕ್ಕೆ ಮಾತ್ರ ನಾಚಿಕೆ. ಅವಳ ಹತ್ರ ತುಂಬ ಎಕ್ಸ್ಟ್ರಾರ್ಡಿನರಿ ಕಾನ್ಸೆಪ್ಟ್ಸ್ಗಳಿದೆ, ಆದರೆ ಅವಳಿಗೆ ಓದಲಿಕ್ಕೆ ಅಥವಾ ಎಲ್ಲರ ಮುಂದೆ ಓದಲಿಕ್ಕೆ ಸ್ವಲ್ಪ ನಾಚಿಕೆ ಅಥವಾ ಅಂಜಿಕೆ. ಇದು ಯಾವುದು? ಇದು ಘಟನಾವಳಿಯನ್ನು ದಾಖಲೆ ಮಾಡುವಂಥದ್ದು. ಆ ಘಟನೆಯನ್ನು ಅವರು ದಾಖಲೆ ಮಾಡ್ತಾ ಇದ್ದಾರೆ. ಯಾರು? ಶಿಕ್ಷಕರು. ಮಗುವಿನ ಸ್ವತಂತ್ರ ಕಾರ್ಯಾಚರಣೆಯ ಮಟ್ಟ ಮತ್ತು ಅವಳ ಅಥವಾ ಅವನ ಸಹಕಾರದೊಂದಿಗೆ ಕಾರ್ಯಾಚರಣೆಯ ಮಟ್ಟದ ನಡುವಿನ ಕ್ಷೇತ್ರವನ್ನು ಹೀಗೆ ಹೇಳ್ತಾರೆ. ಹೇಗೆ ಅಂದರೆ ಸಮೀಪದ ಅಭಿವೃದ್ಧಿ ವಲಯ. ಅಂದರೆ ನಿಮಗೆ ಗೊತ್ತೇ ಇದೆ, ಮಗುವಿನ ಸ್ವತಂತ್ರ ಕಾರ್ಯದ ಮಟ್ಟ ಅಥವಾ ಅದರ ಸಹಕಾರ ಬರುವಂಥದ್ದು ಎಲ್ಲಿ ಅಂದರೆ ಸಮೀಪ ವಲಯದಲ್ಲಿ. ಅವರ ಮಗುವಿನ ಹತ್ರ ಇದ್ದವರಿಗೆ ಮಾತ್ರ ಅವನ ಕಾರ್ಯಾಚರಣೆಯ ಮಟ್ಟ ಗೊತ್ತಿರ್ತದೆ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ, ಮಕ್ಕಳ ಪ್ರಶ್ನೆಗಳು ಮತ್ತು ಮನಸ್ಸಿನ ಗವಾಕ್ಷಿಗಳು. ಆದರೆ ಶಿಕ್ಷಕರು ಮತ್ತು ಹೆತ್ತವರು ಒಂದನ್ನು ಹೊರತುಪಡಿಸಿ ಈ ಕೆಳಗಿನ ನಿಹಿತಾರ್ಥಗಳನ್ನು ಪರಿಗಣಿಸಬೇಕು. ಏನಂದರೆ ಮಕ್ಕಳ ಪಾಲನೆ, ಪೋಷಣೆಯಲ್ಲಿರುವಂತಹ ಕಷ್ಟಗಳನ್ನು ತಿಳಿಸ್ಕೊಡ್ಬೇಕು. ಹೌದು, ಮಕ್ಕಳಿಗೆ ಎಲ್ಲವನ್ನೂ ಕೂಡ ನಾವು ತಿಳಿಸ್ಕೊಡ್ಬೇಕು. ಮಕ್ಕಳನ್ನು ನಾವು ಹೇಗೆ ಪೋಷಣೆ ಮಾಡಿದ್ದೇವೆ ಅಥವಾ ಅವರ ಬಗ್ಗೆ ಹೇಗೆ ನೋಡ್ಕೊಂಡಿದ್ದೇವೆ ಅಂತ ಹೇಳುವಂಥದ್ದು ಕೂಡ ಇಂಪಾರ್ಟೆಂಟ್. ಥ್ಯಾಂಕ್ಸ್ ಎ ಲಾಟ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್.